ನಾನು KPCC ಅಧ್ಯಕ್ಷ ಕೇಳ್ತೀನಿ, ಹಿಂದುವಾಗಿ ಹುಟ್ಟಿದ್ದೀನಿ, ಹಿಂದುವಾಗಿ ಬದುಕ್ತಾ ಇದ್ದೀನಿ, ಹಿಂದುವಾಗಿ ಸಾಯ್ತೀನಿ ಅಂತ ಹೇಳಿದ್ರಿ. ನಿಮ್ಮ ಬಜೆಟ್ನಲ್ಲಿ ಎಲ್ಲಿ ಹಿಂದೂಗಳಿಗೆ? ವಕ್ಫ್ ಕಬರ್ಸ್ಥಾನಗಳ ಮೂಲ ಸೌಕರ್ಯಕ್ಕೆ 150 ಕೋಟಿ. ಅರೆ ಸ್ವಾಮಿ, ಎಷ್ಟೋ ಊರುಗಳಲ್ಲಿ ಸ್ಮಶಾನವೇ ಇಲ್ಲ, ಸಾರ್ವಜನಿಕ ಸ್ಮಶಾನವೇ ಇಲ್ಲ. ಮೊದಲು ಸ್ಮಶಾನ ಕೊಡ್ರಿ. ನೀವು ಕಬರ್ಸ್ಥಾನ್ ಕಾಂಪೌಂಡ್ ನಿರ್ಮಾಣಕ್ಕೆ 150 ಕೋಟಿ. ಅಂದರೆ ನಿಮಗೆ ಉಳಿದ ಸ್ಮಶಾನಗಳನ್ನು ರಕ್ಷಣೆ ಮಾಡಬೇಕು, ಕಾಂಪೌಂಡ್ ಕಟ್ಟಬೇಕು ಅಂತ ನಿಮ್ಗೆ ಅನ್ನಿಸ್ಲಿಲ್ವಾ? ಮುಸ್ಲಿಮರ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ 50 ಲಕ್ಷ. ಮುಸ್ಲಿಮರು ಅತಿ ಹೆಚ್ಚು ವಾಸಿಸುವ ಪ್ರದೇಶಗಳಲ್ಲಿ ITI ಸ್ಥಾಪನೆ. ಯಾಕೆ ಪಾಕಿಸ್ತಾನ ಕೊಟ್ಟು ಸಾಕಾಗಿಲ್ವಾ? KEA ಅಡಿಯಲ್ಲಿ ಮುಸ್ಲಿಂ ವಿದ್ಯಾರ್ಥಿಗಳಿಗೆ 50% ಶುಲ್ಕ ಕಡಿತ. ಅತಿ ಹೆಚ್ಚು 5 ಲಕ್ಷ ರೂಪಾಯಿ ಇಲ್ಲ 50% ಶುಲ್ಕ ಕಡಿತ. ಯಾಕೆ ಬೇರೆ ಜಾತಿಯಲ್ಲಿ ಮತಗಳಲ್ಲಿ ಬಡವರು ಇಲ್ವಾ? ಅವರಿಗೆ ಯಾಕೆ ಶುಲ್ಕ ಕಡಿತ ಮಾಡಲ್ಲ? ಉಲ್ಲಾಳ ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ವಸತಿ ಸಹಿತ PU ಕಾಲೇಜು. ಮುಸ್ಲಿಂ ವಿದ್ಯಾರ್ಥಿಗಳ ರಾಷ್ಟ್ರೀಯ ವಿದೇಶಿ ವಿದ್ಯಾರ್ಥಿ ವೇತನ ಏರಿಕೆ. ಬೆಂಗಳೂರಿನಲ್ಲಿ ಹಜ್ ಭವನದಲ್ಲಿ ಹೆಚ್ಚುವರಿ ಕಟ್ಟಡ ನಿರ್ಮಾಣ. ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ಸ್ವಯಂ ರಕ್ಷಣಾ ಕೌಶಲ್ಯ ತರಬೇತಿ. 2 ಕೋಟಿವರೆಗಿನ ಕಾಮಗಾರಿಗಳಲ್ಲಿ ಮುಸ್ಲಿಂ ಗುತ್ತಿಗೆದಾರರಿಗೆ ಮೀಸಲಾತಿ. ಮುಸ್ಲಿಮರಿಗೆ ಕೈಗಾರಿಕಾ ಪ್ರದೇಶ ಭೂಮಿ ಹಂಚಿಕೆಯಲ್ಲೂ ಪ್ರವರ್ಗ 2A ಜೊತೆಗೆ 2Bಗೆ 20% ಮೀಸಲಾತಿ. ನನಗನ್ಸುತ್ತೆ ಒಂದು ಮುಸ್ಲಿಂ ಲೀಗ್ನ ಪ್ರೇತಾತ್ಮ ಕಾಂಗ್ರೆಸ್ಸನ್ನು ಆವರಿಸ್ಕೊಂಡಿರಬೇಕು, ಇಲ್ಲ ಕಾಂಗ್ರೆಸ್ ಪಾರ್ಟಿಯೇ ಮುಸ್ಲಿಂ ಲೀಗ್ನ ಅಜೆಂಡಾವನ್ನು ಸ್ವೀಕಾರ ಮಾಡಿರಬೇಕು. ವಾಟ್ ವಾಸ್ ದ ಮುಸ್ಲಿಂ ಲೀಗ್ ಅಜೆಂಡಾ? ದೇಶ ಒಡೆಯೋದು ಮುಸ್ಲಿಂ ಲೀಗ್ ಅಜೆಂಡಾ ಆಗಿತ್ತು. ಈ ಅಜೆಂಡಾವನ್ನು ಕಾಂಗ್ರೆಸ್ ಸ್ವೀಕಾರ ಮಾಡದಂತೆ ಕಾಣ್ತಾ ಇದೆ. ಇದೊಂದು ಕಮ್ಯುನಲ್ ಬಜೆಟ್ಟು ಮತ್ತು ಅವರ ನೀತಿಯಲ್ಲೂ ಸ್ಪಷ್ಟವಾಗಿದೆ. ಹುಬ್ಬಳ್ಳಿ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದವರಿಗೆ ಅವ್ರ ಕೇಸ್ ವಾಪಸ್ ತೆಗೆದುಕೊಳ್ಳುವಂಥ ಪ್ರಸ್ತಾವನೆಯನ್ನು ಕೋರ್ಟಿಗೆ ಸಲ್ಲಿಸಿದ್ದಾರೆ, ಕ್ಯಾಬಿನೆಟ್ ಡಿಸಿಷನ್ ತಗೊಂಡು. ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿದವ್ರನ್ನೇ ಕೇಸ್ ವಾಪಸ್ ತೆಗಿತೀರಿ ಅಂದರೆ ಇನ್ನು ಜನಸಾಮಾನ್ಯರ ಗತಿ ಏನು? ಅಂದರೆ ಈ ಮೂಲಕ ಕಮ್ಯುನಲ್ ಮತ್ತು ಕ್ರಿಮಿನಲ್ ರಾಜಕಾರಣಕ್ಕೆ ಪ್ರೋತ್ಸಾಹವನ್ನು ಕಾಂಗ್ರೆಸ್ ಕೊಡ್ತಾ ಇದೆ ಅಂಥೇಳಿ ಅನಿಸುತ್ತೆ. ಹೆಚ್ಚುವರಿ ಉರ್ದು ಶಾಲೆಗಳ ನಿರ್ಮಾಣಕ್ಕೆ ಉತ್ತೇಜನಕ್ಕಾಗಿ 100 ಕೋಟಿ. ಅಲ್ಪಸಂಖ್ಯಾತರ ಕಾಲೋನಿಗಳು ಮತ್ತು ಅಲ್ಪಸಂಖ್ಯಾತರ ಬಡಾವಣೆ ಅಭಿವೃದ್ಧಿಗೆ 1000 ಕೋಟಿ. ಮುಲ್ಲಾ ಮತ್ತು ಮುಸ್ಲಿಂ ಧಾರ್ಮಿಕ ಮುಖಂಡರುಗಳ ಗೌರವಧನ ಹೆಚ್ಚಳ. ಮಸೀದಿಗಳ ಫೇಸ್ ಇಮಾಮ್ಗಳ ಮಾಸಿಕ ಗೌರವಧನ ಹೆಚ್ಚಳ. ಇದು ಒಂದು ಕಡೆ ಘೋಷಣೆ ಆದರೆ ಇನ್ನೊಂದು ಕಡೆ ಕಳಸಾ ಬಂಡೂರಿ ನಾಲಾ ಯೋಜನೆ ಬರೀ ಪ್ರಸ್ತಾಪ, ಕೃಷ್ಣಾ ಯೋಜನೆ ಪ್ರಸ್ತಾಪ, 1 ಪೈಸೆ ಬಜೆಟ್ ಇಟ್ಟಿಲ್ಲ. ಕೃಷ್ಣಾ ಮೇಲ್ದಂಡೆ ಯೋಜನೆ, ಕಾವೇರಿ ಕಣಿವೆ, ನಯಾ ಪೈಸೆ ಅನುದಾನ ಬಿಡುಗಡೆ ಮಾಡದೆ ಬರೀ ಘೋಷಣೆ. ತುಂಗಭದ್ರಾ ಜಲಾಶಯ ಸಮಾನಾಂತರ ಜಲಾಶಯ ನಿರ್ಮಾಣ ಮಾಡ್ತೀವಿ, ಹೂಳು ತುಂಬಿದೆ ಅಂತ ಕಳೆದ ಬಜೆಟ್ನಲ್ಲೂ ಹೇಳಿದರು, ಈಗಿನ ಬಜೆಟ್ನಲ್ಲೂ ಹೇಳಿದ್ದಾರೆ. 1 ಪೈಸೆಯೂ ಅದಕ್ಕೆ ಹಣ ನಿಗದಿ ಮಾಡಿಲ್ಲ. ಈ ಕಳಪೆ ಗುಣಮಟ್ಟದ ಔಷಧಿ ಸರಬರಾಜಿನಿಂದ ಬಾಣಂತಿಯರು, ಹಸುಗೋಸುಗಳು, ರೋಗಿಗಳು ಸಾಯ್ತಾ ಇರೋದು ಗೊತ್ತಿರೋ ಸಂಗತಿ. ಇದನ್ನು ತಪ್ಪಿಸೋದಕ್ಕೆ ಒಂದು ನಮ್ಮ MSCLಗೆ ದೊಡ್ಡ ಮೊತ್ತದ ಅನುದಾನ ಕೊಡಬೇಕಿತ್ತು. 1 ರೂಪಾಯಿ ಪ್ರಸ್ತಾಪ ಇಲ್ಲ. ಅತಿ ಹೆಚ್ಚು ತೆರಿಗೆ ಪಾಲು ಮತ್ತು ಅನುದಾನ ಕೊಟ್ಟರೂ ಒಲ್ಲದ ಗಂಡನಿಗೆ ಮೊಸರಲ್ಲಿ, ಕೇಂದ್ರ ಸರ್ಕಾರ ಕೊಟ್ಟರೂ ಕೂಡ ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಅನ್ನೋ ರೀತಿಯಲ್ಲಿ ಇವರು ಕೇಂದ್ರದ ಮೇಲೆ ಆರೋಪ ಹೊರಿಸುವಂಥ ಹಳೆ ಚಾಳಿಯನ್ನು ಮುಂದುವರಿಸಿದ್ದಾರೆ.
ಮೇಕೆದಾಟು ಪಾದಯಾತ್ರೆ ಮಾಡಿ ದೊಡ್ಡ ಒಂದು ಹಂಗಾಮವನ್ನೇ ಸೃಷ್ಟಿ ಮಾಡಿದರು. ಈ ಸರಿ ಬಜೆಟ್ನಲ್ಲಿ ಮೇಕೆದಾಟಿನ ಹೆಸರು ಇಲ್ಲ, ನಯ ಪೈಸನೂ ಅದಕ್ಕೆ ಇಟ್ಟಿಲ್ಲ. ನನಗನ್ಸುತ್ತೆ ಇದು ರಾಷ್ಟ್ರೀಯ ಕಾಂಗ್ರೆಸ್ ಪಾರ್ಟಿಯ ಬಜೆಟ್ ಅಂತ ಅನ್ನಿಸ್ತಾ ಇಲ್ಲ. ಓಲೈಕೆಯ ರಾಜಕಾರಣವನ್ನು ಮುಂದುವರಿಸಿರ್ತಕ್ಕಂಥ ಒಂದು ಕೆಟ್ಟ ನೀತಿಯನ್ನು ತಂದಿದ್ದಾರೆ. ಹುಚ್ಚನಿಗೆ ಹೆಚ್ಚು ತಿನ್ನಿಸಿದರೆ ಹುಚ್ಚು ಬಿಡಲ್ಲ, ಹುಚ್ಚು ಹೆಚ್ಚಾಗತ್ತೆ. ಮತೀಯ ರಾಜಕಾರಣಕ್ಕೆ ಕುಮ್ಮಕ್ಕು ಕೊಡುವಂಥ ಈ ರಾಜನೀತಿ ಭವಿಷ್ಯದಲ್ಲಿಯೂ ಅಪಾಯಕಾರಿಯಾಗಿರ್ತಕ್ಕಂಥದ್ದು. ಇದನ್ನು ನಾವು ಖಂಡಿಸ್ತೇವೆ. ನಾವು ಭಾರತೀಯ ಜನತಾ ಪಾರ್ಟಿ ಪಕ್ಷದ ಪ್ರಮುಖರ ಜೊತೆ ಸಮಾಲೋಚನೆ ಮಾಡಿ ಸದನದ ಒಳಗೆ ಮತ್ತು ಸದನದ ಹೊರಗೆ ಎರಡೂ ಕಡೆನೂ ಇದರ ಹೋರಾಟವನ್ನು ನಾವು ಮುಂದುವರಿಸ್ತೇವೆ. ನಿಮ್ಮದೇನಾದ್ರು ಪ್ರಶ್ನೆಗಳಿದ್ದು ಕೇಳ್ಬೋದು. ಅದೇನು ಪ್ರಸ್ತಾಪ ಮಾಡಿಲ್ಲ, ಬಜೆಟ್ನಲ್ಲೇನು ಪ್ರಸ್ತಾಪ ಮಾಡಿಲ್ಲ. ಇಲ್ಲ, ಒಂದು ಹೋರಾಟ ಆಗ್ತಿಲ್ಲ ಅನ್ನೋದನ್ನು ನಾನು ಒಪ್ಪೋದಿಲ್ಲ. ಪರಿಣಾಮಕಾರಿ ಹೋರಾಟ ಆಗಬೇಕು ಅನ್ನೋದನ್ನು ಒಪ್ತೇನೆ. ನಾವು ಹೋರಾಟವೇ ಆಗ್ತಿಲ್ಲ ಅಂತ ನಾನು ಒಪ್ಪೋದಿಲ್ಲ, ಆದರೆ ಪರಿಣಾಮಕಾರಿ ಹೋರಾಟ ಆಗಬೇಕು. ಈ ಎಲ್ಲ ವಿಷಯವನ್ನು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಿ ಎಲ್ಲರನ್ನೂ ಒಗ್ಗಟ್ಟಲ್ಲಿ ತಗೊಂಡೋಗುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿ ನಾವು ಕೇವಲ ವ್ಯಕ್ತಿಗತ ಆಕಾಂಕ್ಷೆಗಳ ಈಡೇರಿಸ್ಕೊಳ್ಳೋದಕ್ಕೆ ನಮ್ಮ ಹಿರಿಯರು ಭಾರತೀಯ ಜನತಾ ಪಾರ್ಟಿನ ಕಟ್ಟಿಲ್ಲ. ತಾತ್ವಿಕ ಉದ್ದೇಶ ಇದೆ, ಅದು ಹಿಂದುತ್ವ, ರಾಷ್ಟ್ರ ಮೊದಲು ಅನ್ನೋ ತತ್ವ. ಮತ್ತು ಅಧಿಕಾರ ಸಾಧನ ಆಗಬೇಕು, ಜನಸಾಮಾನ್ಯರ ಕಲ್ಯಾಣ ಮಾಡೋದಕ್ಕೆ ಅಂಥೇಳಿ ಬಯಸಿ ಆ ರೀತಿಯಲ್ಲಿ ಮೇಲ್ಪಂಕ್ತಿಯನ್ನು ಹಾಕ್ಕೊಟ್ಟಿದ್ರು. ನಾವು ಆ ನಿಟ್ಟಿನಲ್ಲಿ ಪಕ್ಷವನ್ನು ಗಟ್ಟಿಗೊಳಿಸುವುದು ಅನಿವಾರ್ಯ. ನಾವೆಲ್ಲರನ್ನೂ ಈ ರೀತಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಒಟ್ಟಿಗೆ ತಗೊಂಡೋಗೋ ಪ್ರಯತ್ನ ಮಾಡ್ತೀವಿ. ಇಲ್ಲದೇ ಇದ್ದರೆ ನೋಡಿ, ಅವ್ರ ನೀತಿ ಭಾಳ ಸ್ಪಷ್ಟ ಇದೆ. ಮುಸಲ್ಮಾನರನ್ನ ಓಲೈಸ್ಕೊಳ್ಳೋದು, ಹಿಂದೂಗಳನ್ನು ಹೊಡೆಯೋದು ಕಾಂಗ್ರೆಸ್ ನೀತಿ. ನಾವು ಅದಕ್ಕೆ ಅವಕಾಶ ಕೊಡಬಾರ್ದು. ನೀವು ಭಾವನೆ ವ್ಯಕ್ತಪಡಿಸಿದ್ರಿ, ಆ ಭಾವನೆಯನ್ನು ಅರ್ಥ ಮಾಡಿಕೊಂಡು ಇನ್ನೂ ಒಟ್ಟುಗೂಡಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಅದನ್ನೇ ಹೇಳಿದ್ದು ನಾನು. ಮನಸ್ಸನ್ನು ಒಟ್ಟುಗೂಡಿಸೋ ಕೆಲಸ ಮಾಡಬೇಕು, ಖಂಡಿತ ಮಾಡ್ತೀವಿ. ಒಂದೇನೆಂದರೆ ಮಾಡಿದವೆ ಹೋರಾಟ ಸಾಂಕೇತಿಕ ರೂಪದಲ್ಲಾಗಿದೆ. ಅದು ಗಂಭೀರ ಪರಿಣಾಮ ಬೀರೋ ರೀತಿಯಲ್ಲಿ ಹೋರಾಟ ಮಾಡಬೇಕು. ಹೋರಾಟಗಳು ತುಂಬ ಆಗಿದ್ದಾವೆ, ಸಾಂಕೇತಿಕ ರೀತಿಯಾಗಿದ್ದಾವೆ, ಜನಾಂದೋಲನ ರೂಪ ಪಡಿಬೇಕು. ಅಲ್ಲ, ಇದಕ್ಕಿಂತ ಹೆಚ್ಚಿನದನ್ನು ನಾನು ಏನು ಹೇಳಕ್ಕೆ ಬಯಸಲ್ಲ. ಯಾಕೆಂದರೆ ನಾನು ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋದು ನನ್ನ ಕೆಲಸ ಅಲ್ಲ. ನಾನು ಅದ್ರ ಬಗ್ಗೆ ಏನು ಪ್ರತಿಕ್ರಿಯೆ ಮಾಡೋಕ್ಕೆ ಬಯಸಲ್ಲ. ನೋಡಿ, ನಾವೆಲ್ಲ ರಾಜಕಾರಣಕ್ಕೆ ಬಂದಿದ್ದು ಹಿಂದುತ್ವದ ಕಾರಣಕ್ಕೆ. ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನುವಂಥ ತತ್ವವನ್ನು ನಾನಂತೂ ಒಪ್ಕೊಂಡಿದ್ದೇನೆ. ಕೆಲವೊಮ್ಮೆ BP ಶುಗರು ಕಂಟ್ರೋಲ್ ಮಾಡಿಕೊಂಡು ಡಾಕ್ಟ್ರ್ ಆಪ್ರೇಷನ್ ಮಾಡ್ತಾರೆ. ಆಪ್ರೇಷನ್ ಮಾಡೋದೇ ಡಾಕ್ಟ್ರ್ ಉದ್ದೇಶ ಅಲ್ಲ. ಡಾಕ್ಟ್ರ್ ಉದ್ದೇಶ ಪೇಷಂಟ್ನ ಬದುಕಿಸ್ಬೇಕು ಅನ್ನೋದು ಡಾಕ್ಟ್ರ್ ಉದ್ದೇಶ. ಕೆಲವೊಮ್ಮೆ BP ಶುಗರ್ ಜಾಸ್ತಿ ಇದೆ ಅಂದಾಗ 4 ದಿನ ಆಪ್ರೇಷನ್ ಪೋಸ್ಟ್ಪೋನ್ ಮಾಡ್ತಾರೆ.
ಅಂದರೆ ಅದರ ಹಂಗಂತ ಅರ್ಥ ಪೇಷಂಟ್ ಸಾಯಬೇಕು ಅಂತಲ್ಲ, ಆಪ್ರೇಷನ್ ಮಾಡೋದ್ರಿಂದ ತೊಂದರೆ ಆಗಬಾರ್ದು ಅಂತ ಹೇಳಿ. ನೋಡಿ ನಮ್ಮ ಪಾರ್ಟಿ ತುರ್ತು ಪರಿಸ್ಥಿತಿಯನ್ನೇ ಎದುರಿಸಿ ಬೆಳೆದ ಪಾರ್ಟಿ. 84ರ ಲೋಕಸಭಾ ಚುನಾವಣೆಯಲ್ಲಿ ಅಟಲ್ಜಿ ಅಡ್ವಾಣಿಯವರು ಸೋತಾಗಲೂ ಕೂಡ ಇಡೀ ದೇಶದಲ್ಲಿ 2 ಲೋಕಸಭಾ ಕ್ಷೇತ್ರ ಬಂದಾಗಲೂ ಕೂಡ ಹೆದರದೇ ಇದ್ದಂಥ ಪಾರ್ಟಿ. ಹಾಗಾಗಿ ಯಾರಿಗೂ ಹೆದರೋ ಪ್ರಶ್ನೆ ಇಲ್ಲ. ಕೆಲವು ನಿರ್ಣಯಗಳನ್ನು ಸಂದರ್ಭಕ್ಕನುಗುಣವಾಗಿ ತೆಗೆದುಕೊಳ್ಬೇಕಾಗತ್ತೆ. ನಮ್ಮ ಪಕ್ಷದ ವರಿಷ್ಠರು ಎಲ್ಲವನ್ನೂ ಅಳೆದು ತೂಗಿ ವಿಚಾರ ಮಾಡ್ತಾರೆ. ಹಾಗಾಗಿ ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡೋಕ್ಕೆ ನಾನು ಬಯಸೋದಿಲ್ಲ. ನಾವು ಏನು ಹೇಳ್ತೀವೋ ಎಲ್ಲವನ್ನು ಮಾಧ್ಯಮದ ಮುಂದೆನೇ ಹೇಳಲ್ಲ. ಕೆಲವನ್ನ ಪಕ್ಷದ ವೇದಿಕೆಗಳಲ್ಲಿ ಮಾತಾಡ್ತೀವಿ, ಕೆಲವನ್ನ ಖಾಸಗಿಯಾಗಿ ಮಾತಾಡ್ತೀವಿ, ಕೆಲವನ್ನ ಮಾಧ್ಯಮದ ಮುಂದೆ ಹೇಳ್ತೀವಿ. ನಿಮ್ಮ ಕಳಕಳಿಯನ್ನು ಅರ್ಥ ಮಾಡ್ಕೊಂಡಿದ್ದೀನಿ. ಡಿಸೆಂಬರ್ 19ನೇ ತಾರೀಕು ಒಂದು ಅನ್ವಾಂಟೆಡ್ ಇನ್ಸಿಡೆಂಟ್ ನಡೀತು. ನಾನು ಯಾರು ತಪ್ಪು ಯಾರು ಸರಿ ಅಂತ ವಿಶ್ಲೇಷಣೆ ಮಾಡೋಕ್ಕೆ ನಾನು ಬಯಸೋದಿಲ್ಲ. ಅವತ್ತು ಘಟನೆ ನಡೆದ ಸಂದರ್ಭದಲ್ಲಿ ನಾನು ಸಂಕಲ್ಪ ಮಾಡಿದ್ದೆ, ಅವತ್ತು ರಾತ್ರಿ ಮಧ್ಯರಾತ್ರಿ ಸವದತ್ತಿಗೆ ಕರ್ಕೊಂಡು ಹೋದಾಗ ಆ ಬೋರ್ಡ್ ನೋಡಿದ ಮೇಲೆ ಗೊತ್ತಾಯ್ತು ನನಗೆ ಸವದತ್ತಿಯಲ್ಲೂ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂಥೇಳಿ. ಆಗ ಮನಸ್ಸಿನಲ್ಲಿ ತಾಯಿಯ ಸಂಕಲ್ಪ ಮಾಡಿಕೊಂಡು ಪ್ರಾರ್ಥನೆ ಮಾಡ್ಕೊಂಡಿದ್ದೆ. ಅದರಂತೆ ಇವತ್ತು ಕುಟುಂಬ ಸಮೇತ ಬಂದು ನಿನ್ನೆ ತಾಯಿ ದರ್ಶನ ಮಾಡಿ ಹರಕೆ ತೀರಿಸಿದ್ದೇವೆ. ಇವತ್ತು ದಕ್ಷಿಣ ಕಾಶಿ ಅಂತ ಪ್ರಖ್ಯಾತ ಆಗಿರ್ತಕ್ಕಂಥ ಕಪಿಲೇಶ್ವರ ಮಂದಿರಕ್ಕೆ ಬೆಳಗ್ಗೆ ಪರಮೇಶ್ವರನಿಗೆ ಜಲಾಭಿಷೇಕ ನೆರವೇರಿಸಿ ಪೂಜೆಯನ್ನು ಪೂರ್ಣಗೊಳಿಸಿದ್ದೇವೆ. ವಕೀಲರು ಅವತ್ತು 100 ಜನ ವಕೀಲರು ವಾಲಂಟಿಯರ್ ಆಗಿ ನಮ್ಮ ಕೇಸಿನ ಪರವಾಗಿ ವಕಾಲತ್ ವಹಿಸಿ ಪ್ರೀತಿಪೂರ್ವಕವಾದ ಬೆಂಬಲವನ್ನು ವ್ಯಕ್ತಪಡಿಸಿದರು. ಅವರಿಗೊಂದು ಕೃತಜ್ಞತೆ ಹೇಳೋದು ನನ್ನ ಕರ್ತವ್ಯ. ಅವರಿಗೊಂದು ಧನ್ಯವಾದ ಹೇಳಬೇಕು. ಫೋನ್ನಲ್ಲಿ ಮಾತಾಡಿದ್ದೆ ಕೆಲವು ಹಿರಿಯರ ಜೊತೆಯಲ್ಲಿ, ಧನ್ಯವಾದ ಹೇಳಬೇಕು ಅನ್ನೋದು, ಮತ್ತು ಕಾರ್ಯಕರ್ತರಿಗೆ ಒಂದು ಧನ್ಯವಾದ ಹೇಳಬೇಕು ಅಂತ ಬಂದಿದ್ದೇನೆ. ಅದಕ್ಕಿಂತ ಬಿಟ್ಟು ಇನ್ನೇನು ವಿಶೇಷವಾಗಿರುವಂಥ ಉದ್ದೇಶ ಇಲ್ಲ. ಬೆನ್ನೆಲುಬಾಗಿ ನಿಂತಂಥ ರಾಜ್ಯದ ಜನ, ಕಾರ್ಯಕರ್ತರು, ವಕೀಲರ ತಂಡ ಮತ್ತು ಮಾಧ್ಯಮ ತಮ್ಮೆಲ್ಲರಿಗೂ ನಾನು ವಿಶೇಷವಾಗಿರೋ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮತ್ತು ಸುಧಾರಿಸ್ಕೊಳ್ಳೋದು ಪ್ರತಿ ವ್ಯಕ್ತಿ, ಬೆಳೆಯುವಂಥ ವ್ಯಕ್ತಿ ಮಾಡಬೇಕಾದ ಕೆಲಸ. ನಾನು ಕೂಡ ನನ್ನೊಳಗಿನ ದೋಷಗಳನ್ನು ತಿದ್ದುಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮುಂದುವರಿಸ್ತೇನೆ.